ಏನು ಸಿಕ್ಕಾಬಟ್ಟೆ ಅದ್ಭುತವಾಗಿ ಕಲ್ಲುಗಳನ್ನು ಜೋಡಣೆ ಮಾಡಿ ಈ ಥರ ಮಾಡಿದ್ದಾರೆ. ಅಂತೂ ಇಂತೂ ಕವಲೆ ದುರ್ಗಕ್ಕೆ ಬಂದಿದ್ದೀವಿ. ಸಕ್ಕದಾಗೈತೆ ಪ್ಲೇಸ್ ಮಾತ್ರ. ಎಲ್ಲ ನಮ್ಮ ಹುಡುಗರೆಲ್ಲ ನೋಡಿ ಎಲ್ಲರೂ ಫುಲ್ ಮಳೆ ನೆಂದು ಒಂಥರ ಬೆಬ್ಬ ಬಂದವ್ರಂಗೆ ಆಗ್ಬಿಟ್ಟವ್ರೆ. ಈ ಗದ್ದೆ ಒಳಗಡೆ ಹೋಗ್ಬೇಕಿಲ್ಲಿ, ಅದೇ ಮೇನ್ ಇಂಪಾರ್ಟೆಂಟು. ಗದ್ದೆಯಲ್ಲಿ ಸ್ನಾನ ಅಂತವನಲ್ಲ ಇವನು. ಗುರವ್ರೆ ನೋಡಿ ಅಲ್ಲೆಲ್ಲ ಈ ಕಡೆ ನಾಟಿ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಇದ್ದೀವಿ ಬಣ್ಣ, ಎಲ್ಲಿ ಅವರು ಇದು ಜೋಬಳಿಕೆ ಹಾಕೋಳ. ಈ ಜೋಬಳಿಕೆ ಹಾಕೋ, ಗ್ಲಾಸ್ ಹಾಕೋ ಸಾಕು. ಬನ್ನಿ ಸಕ್ಕತ್ತಾಗೈತೆ ಗುರು. ಆದರೆ ಮಳೆ ಜಾಸ್ತಿ ಇರೋದ್ರಿಂದ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಏಕೆ ಗೋಪುರನ ಅಳೋ ಮಾಡಿಸ್ತೀನಿ ಬನ್ನಿ ಅಲ್ಲಿ, ಇಲ್ಲಾಂದ್ರೆ ಇಟ್ಕೊ ಅನ್ನೋದು, ಇಲ್ಲಿ ಮೊಬೈಲಲ್ಲಿ ತೆಗಿಯೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ ಹಿಂಗಿದೆ ಪ್ಲೇಸ್. ಕವಲೆದುರ್ಗ ಕೋಟೆ ಭುವನಗಿರಿ ಎಂದು ಕರೆಯುತ್ತಾರೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ 9ನೇ ಶತಮಾನದ ಬೆಟ್ಟದ ತುದಿಯಲ್ಲಿರುವ ಒಂದು ಪ್ರಾಚೀನ ಕೋಟೆಯಾಗಿದೆ. ಗುರು ತೀರ್ಥಹಳ್ಳಿಯಿಂದ 18 ಕಿಮಿ ದೂರದಲ್ಲಿರುವ ಇದು ಕೆಳದಿ ನಾಯಕ ಸಾಮ್ರಾಜ್ಯ ಅಂತಿಮ ರಾಜಧಾನಿಯಾಗಿತ್ತು. ಈ ಸ್ಥಳವು ಬಹುಪದರದ ಗ್ರಾನೈಟ್ ಕೋಟೆಗಳು, ದೇವಾಲಯದ ಅವಶೇಷಗಳು, ಅರಮನೆಯ ಅವಶೇಷಗಳು ಮತ್ತು ಇಲ್ಲಿ ಸಿಹಿ ನೀರಿನ ಕೊಳವನ್ನು ಹೊಂದಿದೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಎಪಿಸೋಡ್ 2ರಲ್ಲಿ ಅದನ್ನು ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಭಯಂಕರ ಮಳೆ ಬರ್ತಾ ಇತ್ತಂತ ಇವತ್ತು. ಏನು ಗೊತ್ತಾ, ಇವಾಗ ನಾವು ಹೋಗ್ತಾ ಇರೋವಂಥ ಈ ಕವಲೆದುರ್ಗ ಸಕ್ಕದಾಗಿದೆ ಗುರು. ಅಲ್ಟಿಮೇಟ್ ಆಗೈತೆ. ಜನ ಅಂತೂ ತುಂಬಾ ಬಂದಿದ್ದಾರೆ. ಸೊ ನಾನು ಕೆಲವು ನಿಮಗೆ ಸೀನರಿಗಳು ತೋರಿಸ್ಬೇಕು. ಎಲ್ಲ ಬರೀ ನಾನೇ ಮಾತಾಡಿದ್ರೆ ಸೀನರಿಗಳು ತೋರಿಸೋರು ಯಾರೋ, ಕಾಮಿಡಿ ಎಲ್ಲ ಇರುತ್ತೆ. ನೋಡ್ಕೊಳ್ಳೋಣ ಬರೋಣ ಅಷ್ಟೇ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಕೆಳದಿ ಆಡಳಿತಗಾರರಿಗೆ ಇದು ಒಂದು ಕಾರ್ಯತಂತ್ರದ ಮಿಲಿಟರಿ ಭದ್ರಕೋಟೆಯಾಗಿತ್ತು ಮತ್ತು ರಾಜಮನೆತನದ ಆಶ್ರಯ ತಾಣವಾಗಿ ಕಾರ್ಯನಿರ್ವಹಿಸ್ತಿದ್ರು ಅಂತ ಇಲ್ಲಿ ಹೇಳಲ್ಪಡುತ್ತೆ. ಬೃಹತ್ ಪ್ರವೇಶ ದ್ವಾರಗಳನ್ನು ಹೊಂದಿರುವ 3 ರಿಂದ 7 ಕೇಂದ್ರಗಳಲ್ಲಿ ಕಲ್ಲಿನ ಕೋಟೆ ಗೋಡೆಗಳನ್ನು ಒಳಗೊಂಡಿರುವಂಥ ಈ ಕವಲೆದುರ್ಗ ಕೋಟೆ ತನ್ನ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತೆ. ವೀಕ್ಷಕರೇ, ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಿನ ಸೋಷಿಯಲ್ ಮೀಡಿಯಾ ಬಂದಿದೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ ಮತ್ತು ಯೂಟ್ಯೂಬ್ ನೋಡ್ತಾರೆ, ವಾಟ್ಸಪ್ ನೋಡ್ತಾರೆ ಅಂತಲ್ಲ. ಯಾವುದೇ ಒಂದು ಆಫೀಸರ್ಸ್ ಆಗಿರಲಿ, ಇಲ್ಲ ನೀವು ಈ ಥರ ಕೋಟೆಗಳನ್ನು ನೀವು ಆಫೀಸರ್ಸ್ಗಳು ಮುಜರಾ ಇಲಾಖೆಗೆ ಒಳಪಡಿಸ್ಕೊಂಡು ಅಥವಾ ಇದಕ್ಕೆ ಏನು ತನ್ನ ಅನುದಾನದಿಂದ ಮಾಡಿಸ್ಬೋದು, ಇದನ್ನು ಮುಂದಿನ ಪೀಳಿಗೆಗಾದರೂ ಸೇವ್ ಮಾಡೋ ಥರ ಮಾಡಿ ನೋಡಿ. ನೀವು ಯಾವುದೇ ಒಂದು ದೇವಾಲಯಕ್ಕೆ ಹೋದ್ರೂ ಅಷ್ಟೇ, ಯಾವುದೇ ಒಂದು ಪ್ಲೇಸ್ಗೆ ಹೋದ್ರೂ ಅಷ್ಟೇ, ಡ್ರೋನ್
ಆರಿಸ್ಬಾರ್ದು, ಯಾವುದೇ ರೀತಿ ವಿಡಿಯೋ ಮಾಡಬಾರ್ದು ಅಂತೀರಾ. ಈ ಥರ ವಿಡಿಯೋ ಮಾಡಿ ಹಾಕಲಿಲ್ಲ ಅಂದರೆ ಜನ ಹೆಂಗೆ ಬರ್ತಾರೆ, ಹೆಂಗೆ ಗೊತ್ತಾಗುತ್ತೆ? ಇವಾಗ ಎಷ್ಟೋ ಇನ್ಸ್ಟಾಗ್ರಾಮ್ ನೋಡೇ ಜನಗಳು ಬರ್ತಾರದು. ಹಾಕಲಿಲ್ಲ, ವಿಡಿಯೋ ಮಾಡಲಿಲ್ಲ ಅಂದರೆ ಯಾರು ತಾನೇ ಬರ್ತಾರೆ ಅಲ್ವಾ? ಸೊ ನೀವು ಅಟ್ಲೀಸ್ಟ್ ಎಲ್ಲರಿಗೂ ಪರ್ಮಿಷನ್ ಕೊಡಿ, ಎಲ್ಲರೂ ನೋಡಲಿ. ಯಾಕೆಂದರೆ ಪ್ರಕೃತಿ ಯಾರ ಸೊತ್ತಲ್ಲ, ಪ್ರತಿಯೊಬ್ಬನ ಮನುಷ್ಯನ ಸ್ವತ್ತು ಮತ್ತು ಈ ದೇಶದ ಸಂಪತ್ತು. ಇದನ್ನು ಅರ್ಥ ಮಾಡಿಕೊಂಡು ಈ ಪರ್ಮಿಷನ್ಗಳನ್ನು ಕೊಡಬೇಕು. ಜನ ಇನ್ನೂ ಅತಿ ಹೆಚ್ಚಾಗಿ ಈ ಪ್ಲೇಸ್ಗಳಿಗೆ ವಿಸಿಟ್ ಕೊಡಬೇಕು ಅನ್ನೋದೇ ನನ್ನ ಆಸೆಯಾಗಿದೆ. ಬಂದ್ರು ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ ಮುಂದೆ. ಅವ್ರು ಆಕಾಶ ಓದ್ತಾರೋ ಸ್ಟೈಲ್ ಆಗಿದೆ ಸರ್. ಏನೋ ಡೀಪ್ ಆಗಿ ಬನ್ನಿ, ಓದ್ತಾ ಇದ್ದಾರೆ. ನೀವು ಓದ್ಬೇಕು ಚೆನ್ನಾಗಿ, ಆಮೇಲೆ ನಮಗೆಲ್ಲ ಹೇಳ್ಕೊಡ್ಬೇಕು. ಟ್ಯೂಷನ್ ತಾಯ್ತೀನಿ, ಬನ್ನಿ ಮುಂದಕ್ಕೆ ಹೋಗ್ಬಿಟ್ಟು. ಸರತ್ತವ್ರೆ, ಈ ಕೋಟೆ ಬಗ್ಗೆ ಈ ಕೋಟೆ ಯಾರೋ ಕೇಳ್ಕೊಟ್ಟಿದೆ. ಈ ಕೋಟೆ ಲೀಕೇಜ್ ಆಗ್ಬಿಡೈತೆ, ನೀರು ಹರಿತೈತೆ, ಲೀಕ್ ಆಗೈತೆ. ದಯವಿಟ್ಟು ಅಲ್ಲ ಗಾಳಿ ತಂದು ಡೌಟು ಹೇಳಿ. ಗುರು, ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ ಐತಿಹಾಸಿಕ ಶ್ರೀಕಂಠೇಶ್ವರ ದೇವಸ್ಥಾನ ಮತ್ತು ನಂದಿ ಮಂಟಪವನ್ನು ಒಳಗೊಂಡಿರುವಂಥ ಈ ದೇವಾಲಯ, ಅರಮನೆಯ ಅಡಿಪಾಯಗಳು, ಕಾವಲು ಗೋಪುರಗಳು ಮತ್ತು ಅತ್ಯುತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಮೆಟ್ಟಿಲುಗಳಿರುವ ಸಿಹಿ ನೀರಿನ ಕೊಳವನ್ನು ಒಳಗೊಂಡಿರುವಂಥ ಈ ಒಂದು ಕವಲೇದುರ್ಗ ಫೋರ್ಟ್ ನೀವು ನೋಡ್ತಾ ಇದ್ದೀರಾ. ಎಷ್ಟು ಡ್ಯಾಮೇಜ್ ಆಗಿ ಕಲ್ಲುಗಳೆಲ್ಲ ಬಿದ್ದಿದೆ. ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲಿ ಸುಮಾರು 2ರಿಂದ 3 ಕಿಲೋಮೀಟರ್ ಪಾದಯಾತ್ರೆ ಮಾಡಲೇಬೇಕು. ಶಿಖರವನ್ನು ತಲುಪಲು 1ರಿಂದ 2 ಗಂಟೆಗಳು ಬೇಕಾಗುತ್ತೆ. ಜುಲೈನಿಂದ ಜನವರಿ ಮಾನ್ಸೂನ್ ಮತ್ತು ಮಾನ್ಸೂನ್ ನಂತರದ ಮಂಜಿನಿಂದ ಕೂಡಿದ ಹಸಿರು ಬೆಟ್ಟಗಳಿಗೆ ಈ ಒಂದು ಜಾಗ ನಿಜವಾಗ್ಲೂ ಸ್ವರ್ಗನೇ. ಸಮಯ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಇರುತ್ತೆ. ಇದನ್ನು ಎಲ್ಲರೂ ಕೂಡ ನೆನಪಲ್ಲಿಟ್ಕೋಬೇಕು. ಕವಲೇದುರ್ಗ ಕೋಟೆ ರಮಣೀಯ ಚಾರಣ ಮತ್ತು ಐತಿಹಾಸಿಕ ಕಲ್ಲಿನ ಅವಶೇಷಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ಕೊಬನ್ನಿ ವೀಕ್ಷಕರೇ. ನೀವು ನೋಡಬೇಕು, ನಮ್ಮನ್ನು ಬೆಳೆಸಬೇಕು, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಹೇಳಪ್ಪ ಅವ್ರಿಗೆ ಹೋಗ್ಲಿ ಅಂತ. ಎರಡನೇ ಗೇಟಲ್ಲಿ ಬಂದು ಇಳಿದಿದ್ದೀವಿ. ಏನು ಸಕ್ಕದಾಗೈತೆ. ಹಾಂ, ಇಲ್ಲಿ ಮಿನಿ ಫಾಲ್ಸ್ ಇದೆ. ವೀಕ್ಷಕರೇ, ನನ್ನ ಪ್ರಕಾರ ಇಂಥ ಒಂದು ಸ್ಥಳಗಳಿಗೆ ಮಾನ್ಸೂನ್ ಟೈಮಲ್ಲಿ ವಿಸಿಟ್ ಕೊಡೋದು ತುಂಬ ಮುಖ್ಯ. ಆದರೆ ನಮ್ಮ ಸೇಫ್ಟಿಯಲ್ಲಿ ನಾವು ಇರಲೇಬೇಕಾಗುತ್ತೆ. ಮಳೆ ಹುಯ್ದು ಮೆಟ್ಟಿಲುಗಳೆಲ್ಲ ತುಂಬ ಪಾಚಿ ಕಟ್ಟಿರುವ ಕಾರಣದಿಂದ ಕಾಲೆಲ್ಲ ಸ್ಕಿಡ್ ಆಗ್ತಾ ಇರ್ಬೋದು. ಹಾಗಾಗಿ ಆದರೆ ಕೆಲವರು ವಿಡಿಯೋ ಮಾಡೋ ಒಂದು ಟೆನ್ಷನಲ್ಲಿ ಅವ್ರು ಹೆಂಗೆ ಹೋಗ್ತಾರೆ, ಎಲ್ಲಿ ನೋಡ್ತಾ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಅಲ್ಲಿ ಕೆಲವರು ಬಿದ್ದಿರುವಂಥ ದೃಶ್ಯಗಳು ಕೂಡ ಇತ್ತು. ಆದರೆ ನಾನು ಅದನ್ನು ಸೆರೆ ಹಿಡಿಲಿಲ್ಲ, ಯಾಕೆಂದರೆ ಅದು ನಮಗೆ ಬೇಕಾಗಿಲ್ಲ. ಆದರೆ ಅವರಿಗೆ ಬೇಜಾರಾಯಿತು ಈ ಥರ ಬಿದ್ವಲ್ಲ ಅಂತ ಹೇಳಿ. ಇರಲಿ, ಪರವಾಗಿಲ್ಲ. ಅದಕ್ಕಾಗಿ ನಾನು ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ. ಏನೋ ಒಂದು ಖುಷಿಗೆ ಹೋಗಿ ಏನೋ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾ, ವೀಕ್ಷಕರೇ, ಇದೀಗ ಇಷ್ಟು ವಿಡಿಯೋ ನಾನು ನಿಮಗೆ ತೋರಿಸ್ತಿದ್ದೀನಿ. ಇನ್ನು 2ನೇ ಎಪಿಸೋಡಲ್ಲಿ ಫುಲ್ ವಿಡಿಯೋ ಬರುತ್ತೆ. ಸಖತ್ತಾಗಿದೆ. ಅಲ್ಲಿದ್ದಂಥ ಅರಮನೆ ಮತ್ತು ವಾಟರ್ ಫಾಲ್ಸ್ ಎಲ್ಲ ನಾನು ನಿಮಗೆ ಅಲ್ಲಿ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ವಿಡಿಯೋಗಳು ಮಾಡ್ತಾ ಆಯ್ತು. ಇದೇನು 3 ಗೇಟ್ ಏನೋ ಇದು?